ವತಿಯಿಂದ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಖಂಡಿಸಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಕುಬೇರಚ್ಚವ್ರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಂಬ್ಕೊಂಡಿದ್ದೀರಿ. ಇವತ್ತು ನಮ್ಮ ವಿಜಯನ್ರವ್ರು ಹೇಳಿದ್ದಾರೆ ಒಂದು ಮಾತು, ಇದು ತೈಲದ ಬೆಲೆ ಜಾಸ್ತಿ ಆಗಿದೆ ಅಂಥೇಳಿ ಇವತ್ತು 50 ರೂಪಾಯಿ ಸಿಲಿಂಡ್ರ್ ಮೇಲೆ ಜಾಸ್ತಿ ಮಾಡಿದ್ದಾರೆ ಅಂತಬಿಟ್ಟು. ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿರೋದಲ್ಲ ವಿಜಯನ್ರವ್ರೆ, ಕಚ್ಚಾ ತೈಲದ ಬೆಲೆ $45 ಅಷ್ಟಿಗೆ ಇಳಿತಾ ಇದೆ ಇವತ್ತು. ಅದರಿಂದ ನೀವು ಜಾಸ್ತಿ ಮಾಡಬೇಕಾಗಿರೋದಲ್ಲ, ಇವತ್ತು ಕಮ್ಮಿ ಮಾಡಬೇಕಾಗಿರೋದು ಪರಿಸ್ಥಿತಿ ಬರಬೇಕು. ನೀವು ಸಿಲಿಂಡ್ರ್ನ ಬೆಲೆ ಕಮ್ಮಿ ಮಾಡಬೇಕು, ನೀವು ಜಾಸ್ತಿ ಮಾಡಬೇಕಾಗಿರೋದಲ್ಲ. ನಿಮಗೆ ಜ್ಞಾನ ಇದೆಯೋ ಇಲ್ಲ ಗೊತ್ತಿಲ್ಲ. ನೀವು ನಮ್ಮ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳ್ತೀರಾ ನೀವು, ಏನೋ ಅದೇ ರಾಹುಲ್ ಗಾಂಧಿ ಅವ್ರ ಪ್ರಧಾನಿ ಇದ್ದಿದ್ರೆ ಡೀಸೆಲ್ ಇದು ಸಿಲಿಂಡರ್ನ ಬೆಲೆ 2,500 ಹೋಗೋದು ಅಂತ ಬಿಟ್ಟು ಅದು ಯಾವ ಜ್ಞಾನದಲ್ಲಿದ್ದರೂ ನಮಗಂತೂ ಗೊತ್ತಿಲ್ಲ. ಮೋದಿಯವ್ರ ಅಧಿಕಾರಕ್ಕೆ ಬಂದಾಗಿಂದ ಇವತ್ತವರೆಗೂ ಬರ್ತ್ ಸರ್ಟಿಫಿಕೇಟ್ ಹಿಡಿದು ಡೆತ್ ಸರ್ಟಿಫಿಕೇಟ್ವರೆಗೂ ಬೆಲೆ ಹೆಚ್ಚಳನೇ ಆಗಿದೆ ಹೊರತು ಯಾವುದೂ ಕಮ್ಮಿ ಆಗಿಲ್ಲ. ಇವತ್ತು ಡೀಸೆಲ್ ಪೆಟ್ರೋಲಿನ ಬೆಲೆ ಗಗನಕ್ಕೇರಿದೆ. ಅದು ನೀವು ಇವತ್ತು ಜನ ಆಕ್ರೋಶ ಯಾತ್ರಾ ನೀವು ಮಾಡಬೇಕಾಗಿರೋದು ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ, ನೀವು BJP ಸರ್ಕಾರ ವಿರುದ್ಧ ನೀವು ಇದು ಪ್ರತಿಭಟನೆ ಮಾಡಬೇಕಂತಬಿಟ್ಟು ಇವತ್ತು ನಾನು ಹೇಳಕ್ಕೆ ಬಯಸ್ತೀನಿ. ಮತ್ತು ಮೈ ಡಿಯರ್ ಫ್ರೆಂಡ್ ಮೋದಿ ಅಂತ ಹೇಳ್ತಾ ಇದ್ರಲ್ಲ, ಮೋದಿ ಅವರು ನಿಮಗೆ ಒಂದು ಒಳ್ಳೆ ಟ್ಯಾರಿಫನ್ನು ಕೊಟ್ಟೋಗಿದ್ದಾರೆ. ಇವತ್ತು ನಮ್ಮ ಭಾರತಕ್ಕೆ ಇವತ್ತು 26% ಟ್ಯಾರಿಫನ್ನು ಹಾಕೋಗಿದ್ದಾರೆ. ಅದು ಪರಿಣಾಮ ಡೈರೆಕ್ಟಾಗಿ ನಮ್ಮ ಭಾರತಕ್ಕೆ ಬೀಳೋ ಅಂಥ ಕೆಲಸ ಇವತ್ತಾಗುತ್ತೆ. ಅದು ಯಾವ ನಿಟ್ಟಿನಲ್ಲಿ ಅಂದರೆ ಇವತ್ತು ಮೆಡಿಸಿನ್ ಉತ್ಪಾದನೆ ನಮ್ಮ ಅಮೇರಿಕ ಹೋಗುತ್ತಲ್ಲ, ಆ ಮೆಡಿಸಿನ್ ಇವತ್ತು ಯಾರು ಡಬಲ್ ಆಗಿದ್ದ ಸಂದರ್ಭದಲ್ಲಿ ಯಾರು ನಮ್ಮ ಭಾರತದ ಉತ್ಪನ್ನ ಆಗೋ ಮೆಡಿಸಿನ್ ಯಾರು ತೊಗೊಳಲ್ಲ. ಆ ಒಂದು ಪರಿಣಾಮ ನಮ್ಮ ಯುವಕರು ಕೆಲಸ ಇಲ್ದಿರ ಇವತ್ತು ಮನೆಗೆ ಬರೋವಂಥ ಕೆಲಸ ಆಗುತ್ತೆ. ನಮ್ಮ ಮೋದಿಯವ್ರ ಕಣ್ಣಿಗೆ ಯಾರೂ ಕಾಣಿಸಲ್ಲ. ನಮ್ಮ ಮೋದಿಯವ್ರ ಕಣ್ಣಿಗೆ ಮಾತ್ರ ಅಂಬಾನಿ ಅದಾನಿ ಬಿಟ್ಟರೆ ಯಾರೂ ಕಾಣಿಸಲ್ಲ. ಇವತ್ತು ನಾವು ನಡೆದಿರೋ ಪಕ್ಷ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಇವತ್ತು ಯಾರು ಮಹಿಳೆಯರಿಗೆ 2,000 ತಿಂಗಳಿಗೆ ಮತ್ತು ಅಕ್ಕಿ ಫ್ರೀ, ಬಸ್ಸಲ್ಲಿ ಫ್ರೀ, ಕರೆಂಟ್ ಬಿಲ್ ಫ್ರೀ ಅದು ಎಷ್ಟು ಒಂದು ಅನುಕೂಲ ಆಗ್ತಾಯಿದೆ ಅಂದರೆ ಮಹಿಳೆಯರು ತುಂಬ ಅನುಕೂಲ ಆಗ್ತಾಯಿದೆ. ಈ ಥರ ಒಂದು ಸರ್ಕಾರ ಯಾರೂ ಇವತ್ತು ಈ ಥರ ಒಂದು ಒಳ್ಳೆ ಕೆಲಸಗಳು ಮಾಡಿಲ್ಲ. ಇದು ತುಂಬ ಅನುಕೂಲ ಆಗ್ತಾಯಿದೆ. ಇದರಲ್ಲಿ ನನ್ನ ಮಾತು ಮುಗಿಸ್ತೇನೆ.